ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯದ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಫೆಬ್ರವರಿ 2026ನ ಕೆಲವು ತುಂಬಾನೇ ಇಂಪಾರ್ಟೆಂಟ್ ವಿಷಯಗಳನ್ನ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ಳೋಣ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಯುಪಿಎಸ್ಸಿ, ಕೆಎಎಸ್ ಅಥವಾ ಪಿಎಸ್ಐ ಇವುಗಳಿಗೆಲ್ಲ ತುಂಬಾನೇ ಸಹಾಯ ಆಗುವಂಥ 10 ಪ್ರಶ್ನೆಗಳನ್ನ ಇವತ್ತು ನಾವು ಚರ್ಚೆ ಮಾಡಲಿದ್ದೀವಿ. ಪ್ರತಿಯೊಂದು ಪ್ರಶ್ನೆಯೂ ಇಂಪಾರ್ಟೆಂಟ್. ಬನ್ನಿ ಒಂದೊಂದಾಗಿ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಸೆಕ್ಷನ್ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದ ಮೊಟ್ಟ ಹಾಗೆಯೇ ಏಕೈಕ ಭಾರತೀಯ ಗವರ್ನರ್ ಜನರಲ್ ಯಾರು? ಆಪ್ಷನ್ಸ್ ನೋಡಿ: ಎ ಜವಾಹರ್ಲಾಲ್ ನೆಹರು, ಬಿ ಸಿ ರಾಜಗೋಪಾಲಾಚಾರಿ, ಸಿ ಡಾ ರಾಜೇಂದ್ರ ಪ್ರಸಾದ್, ಮತ್ತೆ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಯೋಚನೆ ಮಾಡಿ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಸರಿ ಉತ್ತರ ಆಪ್ಷನ್ ಬಿ, ಸಿ ರಾಜಗೋಪಾಲಾಚಾರಿ. ಇವ್ರನ್ನ ರಾಜಾಜಿ ಅಂತಾನೂ ಕರೀತಾರೆ. ಇವರೇ ನೋಡಿ 1948ರಿಂದ 1950ವರೆಗೂ ಭಾರತದ ಏಕೈಕ ಭಾರತೀಯ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿತು. ಇನ್ನು ಉಳಿದ ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ, ಜವಾಹರ್ಲಾಲ್ ನೆಹರು ನಮ್ಮ ಮೊದಲ ಪ್ರಧಾನಿ, ಡಾ ರಾಜೇಂದ್ರ ಪ್ರಸಾದ್ ಮೊದಲ ರಾಷ್ಟ್ರಪತಿ ಮತ್ತು ಸರ್ದಾರ್ ಪಟೇಲ್ ಮೊದಲ ಗೃಹ ಸಚಿವ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಶುರುವಾದಾಗ ಅದನ್ನ ಪಡೆದ ಮೊದಲ ಮೂವರಲ್ಲಿ ರಾಜಾಜಿ ಕೂಡ ಒಬ್ರು. ಸರ್ವಪಳ್ಳಿ ರಾಧಾಕೃಷ್ಣನ್ ಮತ್ತು ಸಿ ವಿ ರಾಮನ್ ಅವರ ಜೊತೆ ಈ ಗೌರವಕ್ಕೆ ಪಾತ್ರರಾಗಿದ್ರು. ಓಕೆ, ಪಾಲಿಟಿಕ್ಸಿಂದ ಈಗ ನೇರವಾಗಿ ಪ್ರಕೃತಿಯ ಕಡೆಗೆ ಹೋಗೋಣ, ನಮ್ಮ ಎನ್ವೈರ್ಮೆಂಟ್ ಮತ್ತು ವೈಲ್ಡ್ ಲೈಫ್ ಸೆಕ್ಷನ್ಗೆ. ಪ್ರಶ್ನೆ ಹೀಗಿದೆ: ಪಶ್ಚಿಮ ಘಟ್ಟಗಳ ಒಂದು ವಿಶೇಷ ಪ್ರಾಣಿ ನೀಲಗಿರಿ ತಾರ್ ಬಗ್ಗೆ ಈ ಕೆಳಗೆ ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ: ಇದು ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸ್ಥಳೀಯವಾಗಿರುವ ಒಂದು ಪರ್ವತ ಮೇಕಜಾತಿ, ಅಂದ್ರೆ ಎಂಡೆಮಿಕ್ ಅಂತ ಕರಿತೀವಲ್ಲ ಹಾಗೆ. ಅಂದ್ರೆ ಈ ಪ್ರಭೇದ ಸ್ವಾಭಾವಿಕವಾಗಿ ಜಗತ್ತಿನ ಬೇರೆಲ್ಲೂ ಸಿಗೋದಿಲ್ಲ, ಕೇವಲ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಜೋಡ ಸಿಗುತ್ತೆ. ಇದನ್ನು ಸ್ಥಳೀಯವಾಗಿ ವರಯಾಡು ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಇದು ತಮಿಳುನಾಡಿನ ರಾಜ್ಯಪ್ರಾಣಿ ಕೂಡ ಹೌದು. ಇದರ ಸ್ಪೆಷಾಲಿಟಿ ಏನಂದ್ರೆ, ಇದು ಪಶ್ಚಿಮ ಘಟ್ಟಗಳ ತುಂಬಾ ಎತ್ತರದ ಶೋಲಾ ಕಾಡುಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಮಾತ್ರ ಬದುಕುತ್ತೆ. ಇದೇ ಇದನ್ನ ತುಂಬಾನೇ ಯುನೀಕ್ ಮಾಡುತ್ತೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಒಂದು ಜಾಗದ ಬಗ್ಗೆ ಮುಂದಿನ ಪ್ರಶ್ನೆ: ಪಿಲಿಕುಳ ಜೈವಿಕ ಉದ್ಯಾನವನ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಮೈಸೂರ್, ಬಿ ಮಂಗಳೂರು ಹತ್ತಿರ, ಸಿ ಶಿವಮೊಗ್ಗ ಅಥವಾ ಡಿ ಹುಬ್ಬಳ್ಳಿ. ಸರಿ ಉತ್ತರ: ಮಂಗಳೂರಿನ ಹತ್ತಿರ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಆದರೆ ಇದು ಇತ್ತೀಚೆಗೆ ಯಾಕೆ ನ್ಯೂಸ್ನಲ್ಲಿತ್ತು ಅನ್ನೋದಕ್ಕೆ ಒಂದು ಬೇಸರದ ಕಾರಣ ಇದೆ. ಕಳೆದ 4 ವರ್ಷಗಳಲ್ಲಿ ಇಲ್ಲಿ 100ಕ್ಕೂ ಹೆಚ್ಚು ಪ್ರಾಣಿಗಳು ಸತ್ತಿವೆ ಅಂತ ರಿಪೋರ್ಟ್ ಆಗಿದೆ. ಜೀವವೈವಿಧ್ಯ ಸಂರಕ್ಷಣೆ ಮಾಡಬೇಕಾದ ಈ ಪಾರ್ಕ್ನ ನಿರ್ವಹಣೆ ಬಗ್ಗೆ ಇದು ದೊಡ್ಡ ಪ್ರಶ್ನೆಯನ್ನೇ ಎಬ್ಬಿಸಿದೆ. ಸರಿ, ಮುಂದಿನ ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿದೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇವೆ. ಇವೆರಡು ಬೇರೆ ಬೇರೆ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ಗೆ ಸಂಬಂಧಪಟ್ಟಿದ್ದು. 2 ಸ್ಟೇಟ್ಮೆಂಟ್ಸ್ನ ಸರಿಯಾಗಿ ಓದ್ಕೊಂಡು ಯಾವುದು ಸರಿ ಅಂತ ನೋಡೋಣ ಬನ್ನಿ. ಇಲ್ಲಿ ಸರಿಯಾದ ಉತ್ತರ ಸಿ, ಅಂದ್ರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಸರಿ. ಮೊದಲನೇದು ವನಜೀವಿ ದೀದಿ ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮ. ಇದು ಝಾರ್ಖಂಡ್ನ ಪಲಾಮು ಟೈಗರ್ ರಿಸರ್ವ್ನಲ್ಲಿ ಶುರುವಾಗಿದ್ದು, ಇದನ್ನ ಮುನ್ನಡೆಸ್ತಾ ಇರೋದು ಅಲ್ಲಿನ ಸ್ಥಳೀಯ ಮಹಿಳೆಯರು. ಇನ್ನು ಎರಡನೇ ಸ್ಟೇಟ್ಮೆಂಟ್ ಅರುಣಾಚಲ ಪ್ರದೇಶದ ನಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶ. ಇದು ಭಾರತದಲ್ಲೇ ಹುಲಿ, ಚಿರತೆ, ಹಿಮಚಿರತೆ ಮತ್ತು ಮೋಡದ ಚಿರತೆ ಈ 4 ದೊಡ್ಡ ಬೆಕ್ಕಿನ ಜಾತಿಗಳನ್ನ ಹೊಂದಿರೋ ಏಕೈಕ ಜಾಗ. ಇದು ಅಲ್ಲಿನ ಬಯೋಡೈವರ್ಸಿಟಿಯ ಶ್ರೀಮಂತಿಕೆಯನ್ನ ತೋರಿಸುತ್ತೆ. ಸರಿ, ಈಗ ನಮ್ಮ ಮುಂದಿನ ಸೆಕ್ಷನ್ ಸೈನ್ಸ್ ಮತ್ತು ಟೆಕ್ನಾಲಜಿ. ಭಾರತದ ಒಂದು ಹೊಸ ಮೂಲಸೌಕರ್ಯದ ಬಗ್ಗೆ ಪ್ರಶ್ನೆ ಇದೆ. ದೇಶದ ಮೊದಲ RRTS ಅಂದ್ರೆ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಮಾರ್ಗ ಯಾವುದು? ಸರಿಯಾದ ಉತ್ತರ ದಿಲ್ಲಿ, ಘಾಜಿಯಾಬಾದ್, ಮೀರಟ್ ಮಾರ್ಗ. ಇದನ್ನ ನಮೋ ಭಾರತ್ ಕಾರಿಡಾರ್ ಅಂತ ಕೂಡ ಕರೀತಾರೆ. ಇದರ ಮುಖ್ಯ ಉದ್ದೇಶ ಏನು ಗೊತ್ತಾ? NCR ರೀಜನ್ ಅಂದ್ರೆ ದೆಹಲಿ ಸುತ್ತಮುತ್ತಲಿನ ನಗರಗಳ ನಡುವಿನ ಟ್ರಾವೆಲ್ ಟೈಮನ್ನ 1 ಗಂಟೆಗಿಂತ ಕಡಿಮೆ ಮಾಡೋದು. ಇದೇ ರೀತಿ ಒಂದು ಎಕ್ಸ್ಟ್ರಾ ಮಾಹಿತಿ ಅಂದ್ರೆ, ಭಾರತದ ಮೊದಲ ಮೆಟ್ರೋ ಸೇವೆ ಶುರುವಾಗಿದ್ದು 1984ರಲ್ಲಿ ಕೋಲ್ಕತಾದಲ್ಲಿ. ಅದು ಕೂಡ ಸಿಟಿ ಟ್ರಾನ್ಸ್ಪೋರ್ಟ್ನಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈಗ ನಮ್ಮ ದೇಶದ ಒಂದು ಪ್ರಮುಖ ವೈಜ್ಞಾನಿಕ ನೆಟ್ವರ್ಕ್ನ ಬಗ್ಗೆ ಒಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ: ರಿಯಲ್ ಟೈಮ್ನಲ್ಲಿ ಭೂಕಂಪಗಳನ್ನ ಮಾನಿಟರ್ ಮಾಡೋ ಈ ಬ್ರಾಡ್ ಬ್ಯಾಂಡ್ ಸೀಸ್ಮಾಲಜಿಕಲ್ ಅಬ್ಸರ್ವೇಟರಿ ನೆಟ್ವರ್ಕ್ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಇದಕ್ಕೆ ಉತ್ತರ ಸಿ, ಭೂವಿಜ್ಞಾನ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಈ ನೆಟ್ವರ್ಕ್ ಏನ್ ಮಾಡುತ್ತೆ ಅಂದ್ರೆ, ದೇಶಾದ್ಯಂತ ಇರೋ ಸೀಸ್ಮೋಮೀಟರ್ಗಳ ಮೂಲಕ ಭೂಕಂಪನ ಚಟುವಟಿಕೆಗಳನ್ನ 24/7 ಮಾನಿಟರ್ ಮಾಡುತ್ತೆ. ಈ ಡೇಟಾವನ್ನ ನ್ಯಾಷನಲ್ ಸೆಂಟರ್ ಫಾರ್ ಸೈಸ್ಮಾಲಜಿ ಅಂದ್ರೆ NCS ಕಲೆಕ್ಟ್ ಮಾಡಿ ಅನಲೈಸ್ ಮಾಡುತ್ತೆ. ಇದರ ಅತಿದೊಡ್ಡ ಉಪಯೋಗ ಅಂದ್ರೆ, ವಿಪತ್ತು ನಿರ್ವಹಣಾ ಸಂಸ್ಥೆಗಳಿಗೆ ತಕ್ಷಣವೇ ಮಾಹಿತಿ ಸಿಗುತ್ತೆ. ಇದರಿಂದ ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಭಾರತದ ಫೈನಾನ್ಷಿಯಲ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗ್ತಿರೋ ಒಂದು ದೊಡ್ಡ ಡೆವಲಪ್ಮೆಂಟ್ ಬಗ್ಗೆ ಮುಂದಿನ ಪ್ರಶ್ನೆ: ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ತನ್ನ ಹೊಸ ಡೇಟಾ ಸೆಂಟರ್ನ ಎಲ್ಲಿ ಸ್ಥಾಪನೆ ಮಾಡ್ತಿದೆ? ಸರಿ ಉತ್ತರ ಸಿ, ಭುವನೇಶ್ವರ. ನಮ್ಮ ದೇಶದ ಬ್ಯಾಂಕಿಂಗ್, ಡೇಟಾ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಈ ಹೈಟೆಕ್ ಸೆಂಟರ್ನ ಸ್ಥಾಪನೆ ಮಾಡಲಾಗ್ತಿದೆ. ಸದ್ಯಕ್ಕೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು. ಹಾಗೆ RBI ಬಗ್ಗೆ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ನೆನಪಿಟ್ಕೋಬೇಕು ಅಂದ್ರೆ, 1926ನ ಹಿಲ್ಟನ್ ಯಂಗ್ ಕಮಿಟಿಯ ರೆಕಮೆಂಡೇಶನ್ ಮೇಲೆ 1935ನಲ್ಲಿ RBI ಸ್ಥಾಪನೆಯಾಯಿತು. ನಮ್ಮ ಮುಂದಿನ ಪ್ರಶ್ನೆ ಇಸ್ರೋದಿಂದ. ಯುವಕರಿಗಾಗಿ ಇಸ್ರೋ ನಡೆಸೋ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ. ಯುವಿಕಾ 2026 ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಬಿ, 9ನೇ ಕ್ಲಾಸ್ ಓದು ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ಸ್ಟೆಮ್ ಫೀಲ್ಡ್ಗಳ ಪರಿಚಯ ಮಾಡಿಕೊಡೋದು. ಯುವಿಕಾ ಅಂದ್ರೆ ಯುವ ವಿಜ್ಞಾನಿ ಕಾರ್ಯಕ್ರಮ. ಇದು ISRO ನಡೆಸೋ 2 ವಾರದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್.
ಯುವ ಮನಸ್ಸುಗಳಲ್ಲಿ ಸ್ಪೇಸ್ ಸೈನ್ಸ್ ಬಗ್ಗೆ ಒಂದು ಕಿಚ್ಚು ಹಚ್ಚೋದೇ ಇದರ ಗುರಿ. ಇದರ ಸೆಲೆಕ್ಷನ್ ಪ್ರೋಸೆಸ್ ಕೂಡ ತುಂಬಾ ಚೆನ್ನಾಗಿದೆ. ಕೇವಲ ಮಾರ್ಕ್ಸ್ ಮೇಲಲ್ಲ, ಕ್ವಿಜ್ ಪರ್ಫಾರ್ಮೆನ್ಸ್ ಮತ್ತೆ ಹಳ್ಳಿ ಶಾಲೆಯ ಮಕ್ಕಳಿಗೆ ಬೋನಸ್ ಪಾಯಿಂಟ್ಸ್ ಕೊಟ್ಟು ಎಲ್ಲರಿಗೂ ಅವಕಾಶ ಕೊಡಲಾಗುತ್ತೆ. ಸರಿ, ಇಲ್ಲಿಂದ ನೇರವಾಗಿ ಮನರಂಜನಾ ಲೋಕಕ್ಕೆ ಹೋಗೋಣ. ಸೌತ್ ಇಂಡಿಯಾದ ಪ್ರತಿಷ್ಠಿತ ಫಿಲ್ಮ್ ಅವಾರ್ಡ್ಸ್ ಫಿಲ್ಮ್ ಫೇರ್ ಬಗ್ಗೆ ಇಲ್ಲೊಂದು ಪ್ರಶ್ನೆ ಇದೆ. ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇವೆ. ಇವುಗಳಲ್ಲಿ ಯಾವುದು ಸರಿ ಅಂತ ಕಂಡುಹಿಡಿಬೇಕು. ಇಲ್ಲಿ ಉತ್ತರ ಡಿ, ಅಂದ್ರೆ ಕೊಟ್ಟಿರೋ ಎಲ್ಲಾ 4 ಹೇಳಿಕೆಗಳು ಕರೆಕ್ಟ್ ಆಗಿವೆ. 70ನೇ ಫಿಲ್ಮ್ಫೇರ್ ಸೌತ್ ಅವಾರ್ಡ್ಸ್ ನಡೆದಿದ್ದು ಕೊಚ್ಚಿಯಲ್ಲಿ. ಸ್ಲೈಡ್ನಲ್ಲಿ ನೀವು ನೋಡ್ತಿರೋ ಹಾಗೆ ಕನ್ನಡ ವಿಭಾಗದಲ್ಲಿ ಶಾಕಾಹಾರಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ರೆ ಬಘೀರ ಚಿತ್ರದ ಅದ್ಭುತ ನಟನೆಗೆ ಶ್ರೀಮುರಳಿ ಅವರಿಗೆ ಅತ್ಯುತ್ತಮ ನಟ ಮತ್ತು ಅಕ್ಷತಾ ಪಾಂಡವಪುರ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಮುಂದಿನ ಪ್ರಶ್ನೆ ಭಾರತದ ರೀಜನಲ್ ಸಿನಿಮಾದ ಒಂದು ಅಂತಾರಾಷ್ಟ್ರೀಯ ಸಾಧನೆ ಬಗ್ಗೆ. ಬೂಂಗ್ ಅನ್ನುವೊಂದು ಮಣಿಪುರಿ ಸಿನಿಮಾ ಬ್ಯಾಫ್ಟ್ನೆ ಭಾರತದ ರೀಜನಲ್ ಸಿನಿಮಾದ ಒಂದು ಅಂತಾರಾಷ್ಟ್ರೀಯ ಸಾಧನೆ ಬಗ್ಗೆ. ಬೂಂಗ್ ಅನ್ನುವೊಂದು ಮಣಿಪುರಿ ಸಿನಿಮಾ ಬ್ಯಾಫ್ಟಾ ಅವಾರ್ಡ್ ಗೆದ್ದಿದೆ. ಇದರ ಬಗ್ಗೆ ಇರೋ ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ? ಇಲ್ಲಿ ಸರಿಯಾದ ಉತ್ತರ ಬಿ, ಅಂದ್ರೆ ಮೊದಲ 3 ಸ್ಟೇಟ್ಮೆಂಟ್ಸ್ ಮಾತ್ರ ಸರಿ, 4ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕಂದ್ರೆ ಬೂಂಗ್ ಸಿನಿಮಾ ಬೆಸ್ಟ್ ಫಿಲ್ಮ್ ಅವಾರ್ಡ್ ಗೆದ್ದಿಲ್ಲ, ಬದಲಾಗಿ ಬೆಸ್ಟ್ ಚಿಲ್ಡ್ರನ್ಸ್ ಅಂಡ್ ಫ್ಯಾಮಿಲಿ ಫಿಲ್ಮ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಗೆದ್ದಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ದೇಶದ ಈಶಾನ್ಯ ರಾಜ್ಯಗಳ ಸಿನಿಮಾಗೆ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಸರಿ, ಈಗ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್. ಕಳೆದ ಸೆಷನ್ನ ಕೆಲವು ಪ್ರಮುಖ ಒನ್ಲೈನರ್ಗಳನ್ನ ಬೇಗನೆ ನೋಡೋಣ. ವಂದೇ ಮಾತರಂನ 150ನೇ ವರ್ಷದ ಸ್ತಬ್ಧ ಚಿತ್ರವನ್ನ ಸಂಸ್ಕೃತಿ ಸಚಿವಾಲಯ ಪ್ರದರ್ಶಿಸಲಿದೆ. ಅಟಲ್ ಪಿಂಚಣಿ ಯೋಜನೆ 2030-31ರವರೆಗೆ ವಿಸ್ತರಣೆ. ಮುದುಮಲೈ ಹುಲಿ ಸಂರಕ್ಷಿತ ಪ್ರದೇಶ ತಮಿಳುನಾಡಿನಲ್ಲಿದೆ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿವೆ. ಭಾರತದ ಮೊದಲ ಮಹಿಳಾ ವಾಸ್ತುಶಿಲ್ಪಿ ಪೆರಿನ್ ಜಮ್ಸೆಡ್ಜಿ ಮಿಸ್ತ್ರಿ. ರಾಜ್ಯಪಾಲರ ನೇಮಕಾತಿ ಆರ್ಟಿಕಲ್ 155ನ ಅಡಿಯಲ್ಲಿದೆ. ಮತ್ತು ಇಸಿಐಎನ್ಎಟ್ ಪ್ಲಾಟ್ಫಾರ್ಮ್ ಚುನಾವಣಾ ಆಯೋಗದ ಡಿಜಿಟಲ್ ಸೇವಾ ಪೋರ್ಟಲ್ ಆಗಿದೆ. ಸರಿ, ಈ ದಿನದ ಚರ್ಚೆಯನ್ನ ಮುಗಿಸೋ ಮುಂಚೆ ನಿಮಗಾಗಿ ಇಲ್ಲೊಂದು ಚಾಲೆಂಜ್ ಕ್ವೆಶ್ಚನ್. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು? ನಿಮ್ಮ ಉತ್ತರ ಏನು ಅಂತ ಕೆಳಗೆ ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ. ನೋಡೋಣ ಎಷ್ಟು ಜನ ಸರಿಯಾದ ಉತ್ತರ ಕೊಡ್ತೀರಾ ಅಂತ. ಇವತ್ತಿನ ಈ ವಿಶ್ಲೇಷಣೆ ನಿಮ್ಗೆಲ್ಲ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿ ಹೆಚ್ಚಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ನೋಟ್ಸ್ಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.